ಎಲ್ಲ ಪೂಜ್ಯ ಪಾದರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಜಗತ್ತಿನಲ್ಲಿ ಇರುವ ಎಲ್ಲ ವಸ್ತುಗಳು ಸಾವಯವ ಅಂತ ಅನಿಸಿಕೊಳ್ತಾ ಅಂದರೆ ಅಲ್ಲಿ ಇರ್ತಾವ ಅಥವಾ ಅವಯವಗಳಿಂದ ಆ ವಸ್ತು ಕೂಡಿಕೊಂಡಿರ್ತದೆ. ಆದ್ದರಿಂದ ಆ ವಸ್ತುವಿಗೆ ಸಾವಯವ ಅಂತೆ. ಇಲ್ಲೊಂದು ಹೂವಾದ, ಇದು ಸಾವಯವ. ಅಂದರೆ ಇದರಲ್ಲಿ ನಾವು ಭಾಗಗಳನ್ನು ನೋಡ್ತೇವೆ. ಅವಯವಗಳಿವೆ, ದಳಗಳಿವೆ, ಕೇಸರಗಳಿವೆ, ಕೆಳಗಿನ ಹಸಿರು ಎಲೆಗಳಿವೆ, ಅದಕ್ಕೊಂದಿಷ್ಟು ದೇಟ ಇದೆ. ಇವಕ್ಕೆಲ್ಲ ಅವಯವ ಅಂತ ಕರೀತೇವೆ. ಈ ಹಲವಾರು ಅವಯವಗಳಿಂದ ಈ ಹೂವು ಕೂಡಿಕೊಂಡಿರ್ತದೆ. ಯಾವಾಗ ಅವಯವಗಳನ್ನು ಬೇರ್ಪಡಿಸ್ತೇವೆ ಹೂವು ಮರೆಯಾಗ್ತದೆ. ಹೂವಂದ್ರೆ ಇದು ದೇಟ್ ಅಲ್ಲ. ಹೂವಂದ್ರೆ ಈ ಸೆಪಲ್ಸ್ ಅಲ್ಲ, ಈ ಹಸಿರು ಎಲೆ ಅಲ್ಲ. ಹೂವಂದ್ರೆ ಬರೀ ದಳ ಅಲ್ಲ. ಆದರೆ ದಳ ಇಲ್ಲದೆ ಇದ್ದರೆ, ಹಸಿರು ಎಲೆ ಇರದೇ ಇದ್ದರೆ, ಒಳಗೆ ಕೇಸರ ಇರದೇ ಇದ್ದರೆ ಇದು ಹೂವು ಅಲ್ಲ. ಹೂವಂದ್ರೆ ಇದು ಅಲ್ಲ, ಆದರೆ ಇದನ್ನು ಬಿಟ್ಟು ಹೂ ಇಲ್ಲ. ಇದು ವೈಶಿಷ್ಟ್ಯ ಜಗತ್ತಿಂದ. ಇಂಥ ಜಗತ್ತಿನಲ್ಲಿ ಎಲ್ಲ ವಸ್ತುಗಳು ಸಾವಯವವಾಗಿರ್ತಾವ. ಈಗ ನಮ್ಮ ದೇಹ ಅದ. ದೇಹ ಅಂದರೆ ಒಂದು ಅಖಂಡವಾಗಿ ಏನಿಲ್ಲ. ಕೈಯ, ಕಾಲ, ಕಣ್ಣ, ಕಿವಿ, ಹೊಟ್ಟೆ, ಬೆನ್ನು ಎಲ್ಲ ಅವಯವಗಳಿವೆಲ್ಲ. ಈ ಎಲ್ಲ ಅವಯವಗಳನ್ನು ಒಂದು ರೀತಿಯಲ್ಲಿ, ಒಂದು ಶಿಸ್ತಿನಲ್ಲಿ, ವ್ಯವಸ್ಥೆಯಲ್ಲಿ ಕೂಡಿಸಿದರೆ ಆವಾಗ ಒಂದು ದೇಹ ನಮಗೆ ಕಾಣಬರ್ತದೆ. ಅವಯವ ತೆಗೆದೇವಿ ಅಂದರೆ ದೇಹ ಮರೆಯಾಗ್ತದೆ. ಅವಯವ ಇತ್ತು ಅಂದರೆ ದೇಹ ಕಾಣಬರ್ತದೆ. ಆದರೆ ಅವಯವಕ್ಕೆ ನಾವು ಹಾಗೆ ಅನ್ನೋದಿಲ್ಲ, ದೇಹ ಅನ್ನೋದಿಲ್ಲ. ದೇಹದ ಭಾಗ ಅಂತೇವೆ. ಅಂದರೆ ದೇಹ ಒಂದೇನೋ ಬೇರೆ ಅದ ಅಂತ ನಮಗೆ ಭಾವ. ಅದರೊಳಗೆ ದೇಹದ ಕೈಯ, ದೇಹದ ಕಾಲ. ಈಗ ನೀರ ಅಂತದೆ. ನೀರಿನ ಅವಯವಗಳು ಯಾವುವು? ನೀರಿನ ಅವಯವಗಳು ಆಕ್ಸಿಜನ್ನು ಮತ್ತು ಹೈಡ್ರೋಜನ್. ಕಣಗಳವು. ಅವು ಹೆಸರು ಏನೇ ಹಾಕಿರೋಲ್ಲ, ಒಂದೆರಡು ಕಣಗಳು. 3 ಕಣಗಳನ್ನು ಕೂಡಿಸಿದರೆ ಒಂದು ಮಾಲಿಕ್ಯೂಲ್, ಅದು ನೀರಿನ ಒಂದು ಕಣ ತಯಾರಾಗ್ತದೆ. 3 ಕಣಗಳನ್ನು ಕೂಡಿಸಿದರೆ ಒಂದು ನೀರಿನ ಕಣ ತಯಾರಾಗ್ತದೆ, ಒಂದು ಹನಿ ತಯಾರಾಗ್ತದಂತ ಆ 3 ಅದಾವಲ್ಲ, ಅವಕ್ಕೆ ಅವಯವ ಅಂತೆ. ಅವುಗಳನ್ನು ಕೂಡಿಸಿದಾಗ ಒಂದು ಹನಿ ನೀರು ತಯಾರಾಗ್ತದೆ. ಆದರೆ ನೀರಂದ್ರೆ ಆಕ್ಸಿಜನ್ ಅಲ್ಲ, ನೀರಂದ್ರೆ ಹೈಡ್ರೋಜನ್ ಅಲ್ಲ. ನೀರಂದ್ರೆ ನೀರೇ, ಆದರೆ ಆಕ್ಸಿಜನ್ ಹೈಡ್ರೋಜನ್ ಬಿಟ್ಟು ನೀರು ಇಲ್ಲ. ಆದರೆ ನೀರಿನ ಗುಣ ಆಕ್ಸಿಜನ್ದಾಗೂ ಇಲ್ಲ, ಹೈಡ್ರೋಜನ್ದಾಗೂ ಇಲ್ಲ. ಎಷ್ಟು ರಹಸ್ಯದ ಜಗತ್ತ. ನಾವು ಆಕ್ಸಿಜನ್ ಕುಡಿದ್ರೆ ನೀರು ಕುಡ್ದಂಗೆ ಆಗೋದಿಲ್ಲ, ಹೈಡ್ರೋಜನ್ ಕುಡಿದ್ರೆ ನೀರು ಕುಡ್ದಂಗೆ ಆಗೋದಿಲ್ಲ. ಅವೆರಡೂ ಅದು ದಾಹಕ. ನೀರು ಹಾಗಲ್ಲ, ಎಂಥ ನೀರದ. ಪ್ರಾಣ ಅನಿಸಿಕೋತು ಅಂಥ ನೀರ. ಆದರೆ ನೀರಿನ ಒಳ ಘಟಕಗಳು ನೀರಲ್ಲ.
ಇದು ಜಗತ್ತಿನ ವೈಚಿತ್ರ್ಯ. ಇದು ಸಾವಯವ, ಆದರೆ ಯಾವ ಅವಯವನೂ ಪೂರ್ಣ ಅಲ್ಲ. ಮತ್ತು ಅವಯವಗಳನ್ನು ಮತ್ತೆ ಬೇರ್ಪಡಿಸ್ತೇವೆ. ಅವುಗಳಲ್ಲಿ ಉಪ ಅವಯವಗಳು, ಅತಿ ಉಪ ಅವಯವಗಳು, ಅತಿ ಉಪ ಅವಯವಗಳು, ಹೀಗೆ ಸಾಕೋತ್ ಹೋಗ್ತೇವೆ. ಕೊನೆಗೆ ಏನೂ ಉಳಿಯೋದಿಲ್ಲ. ಏನೂ ಉಳಿಯೋದಿಲ್ಲ ಅಂತೇವಲ್ಲ, ಅದು ಇದು ಯಾವುದೂ ಅಲ್ಲ. ಆದರೆ ಅಂತ ನಾವು ಭಾವಿಸ್ತೇವೆ. ಇದು ಜಗತ್ತಿನ ಸ್ವರೂಪ. ಇದೆ ಬಿಚ್ಚೆ ನೋಡಿದರೆ ಏನಿಲ್ಲ, ಆದರೆ ಅದ ಒಂದು ಸಲ ಬುದ್ಧ ಕೂತ್ಕೊಂಡಿದ್ದ. ಆತ ಉಪದೇಶ ಆರಂಭ ಮಾಡಿದ್ದ. ಅಲ್ಲಿಗೆ ಒಬ್ಬ ಬಂದ ರಾಜ. ಆತ ತನ್ನ ರಥದಲ್ಲಿ ಬಂದ. ಆಗಿನ ಕಾಲದ ಒಂದು ಗಾಡಿ, ಬಹಳ ಸುಂದರವಾದಂಥ ರಾಜ ವಾಹನ, ಕುದುರೆ, ಆ ವಾಹನ, ಅದರಲ್ಲಿ ಬಂದ, ಇಳಿದ. ಆ ಬಳಿಕ ಕೇಳಲಿಕ್ಕೆ ಬಂದು ಕೂತ. ಅವಾಗ ರಾಜ ಹೇಳಿ, ಗುರುಗಳೇ ಹೇಳಿ, ಯಾವುದು ಇರ್ತದೆ? ನಾನು ಅಂದರೆ ಯಾವುದು? ಸತ್ಯ ಅಂದರೆ ಯಾವುದು? ಅವಾಗ ಬುದ್ಧ ಹೇಳ್ತಾನೆ, ಹೇಳು, ನೀನು ಹೇಗೆ ಬಂದಿ? ಆ ರಾಜ ಅಂತಾನ, ನಾನು ಗಾಡಿಯಿಂದ ಬಂದೆ. ಗಾಡಿ ಅಂದರೆ ಏನು? ಗಾಡಿ ಎಲ್ಲದ? ಸುಮ್ಮನೆ ಪ್ರಶ್ನೆ ಇದೆ. ಗಾಡಿ ಅಂದರೆ ಕುದುರೆ, ಬಳಿಕ ಗಾಲಿಗಳು, ಚೌಕಟ್ಟು, ಕೀಲುಗಳು, ಮ್ಯಾಲ ಆಸರೆ, ಇದೆಲ್ಲ ಇದಕ್ಕೆ ಗಾಡಿ. ಅವಾಗ ಬುದ್ಧ ಅಂತಾನ, ಕುದುರೆ ಅಂದರೆ ಗಾಡಿ ಏನು? ಗಾಲಂದ್ರೆ ಗಾಡೇನು? ಚೌಕಟ್ಟಂದ್ರೆ ಗಾಡೇನು? ಕೀಲಗಳಂದ್ರೆ ಗಾಡೇನು? ಸವಾರಿ ಅಂದ್ರೆ ಗಾಡೇನು? ಅಲ್ಲ ಅನ್ಕೋತು ಬಂದ ಯಾರೋ ರಾಜ. ಹಂಗಾದ್ರೆ ನೀ ಬಂದಿದ್ದಿ ಅದರಾಗ? ಎಷ್ಟು ಮಜಾ ಪ್ರಶ್ನೆ ಕೇಳ್ತದ. ನೀನು ಬಂದಿದ್ದೆ ಅದರಾಗ. ನೀ ಕುದುರೆ ಮ್ಯಾಗ ಬಂದಿಲ್ಲ, ನೀ ಚೌಕಟ್ಟದಾಗ ಬಂದಿಲ್ಲ, ನೀನು ಗಾಲ್ಯಾಗ ಬಂದಿಲ್ಲ, ನೀನು ಸವಾರಿಯಾಗ ಬಂದಿಲ್ಲ, ಗಾಡ್ಯಾಗ ಬಂದಿದೀಯಲ್ಲ. ಗಾಡಿ ಅಂದ್ರೆ ಇವು ಯಾವುವು ಅಲ್ಲ, ನೀ ಬಂದಿದ್ದೆ ಅದರಾಗ. ಎಷ್ಟು ಮಜಾ ಇಲ್ಲ ಪ್ರಶ್ನೆ. ನಮ್ಮದು ಹಂಗದ. ನಾವಂದ್ರೆ ಏನು? ಕಾಲೋ, ಕೈಯೋ, ಕೆಣ್ಣೋ, ಮೂಗೋ, ನಾಲಿಗೆಯೋ? ನಾವಂದ್ರೆ ಏನು? ವಿಚಾರ ಮಾಡ್ಕೋತು ಆದ್ರೆ ದಿಗ್ಭ್ರಮೆ ಆಗ್ತದೆ. ಆದ್ದರಿಂದಲೇ ಜಗತ್ತಿಗೆ ದ ಮೋಸ್ಟ್ ಮಿಸ್ಟೀರಿಯಸ್ ಎಕ್ಸಿಸ್ಟೆನ್ಸ್. ಇದು ಬಹಳ ಅದ್ಭುತವಾದದ್ದು. ನಮಗನಿಸ್ತದ ಎಲ್ಲ ತಿಳಿದದಂತ. ಆದರೆ ಬಿಡಿಸಿ ನೋಡ್ಲಿಕ್ಕೆ ಹೋದ್ರೆ ಏನೂ ಇಲ್ಲಲ್ಲೇ. ಏನು ತಿಳಿದದೆ? ಸುಮ್ಮನೆ ಏನು ಯಾರೇ ಏನೂ ಕೇಳುವುದಿಲ್ಲ ಅಂತ ತಿಳಿದದ ನಮಗೆ. ಆದರೆ ನಿಜವಾಗಿ ಏನದ? ಇಲ್ಲೊಂದದ, ಇಲ್ಲೊಂದು ಚಿತ್ರ ಬರ್ದಾರೆ, ರಂಗೋಲಿ ಹಾಕ್ಯಾರ, ಬಹಳ ಸುಂದರದ. ಅದೊಂದು ಹೂ ಅಂತ ಇಟ್ಕೊಳ್ಳಿ. ಅಲ್ಲಿ ಎಲ್ಲದ? ಏನಿಲ್ಲ. ಅಲ್ಲೇ ನೋಡಕ್ಕದ, ಇರಕ್ಕಿಲ್ಲ. ಅಲ್ಲಿರೋದೆಲ್ಲ ಕಣಗಳು, ಬೇರೆ ಬೇರೆ ಬಣ್ಣದ ಕಣಗಳದಾವ ಅಷ್ಟೇ. ಅದರ ದೂರ ನಿಂತು ನೋಡಿದರೆ ಒಂದು ರೂಪ ಕಾಣಿಸ್ತದೆ. ಅದನ್ನು ಬಿಡಿಸಿ ನೋಡಿದರೆ ಎಲ್ಲ ಮರೆಯಾಗ್ತದೆ. ಹಾಗ ಜಗತ್ತ ಬಿಡಿಸಿಗೋತು ಹೋಗೋದು ಸಾಧ್ಯ ಅದ. ಕೊನೆಗೆ ಏನು ಕೈಗೆ ಹತ್ತೋದಿಲ್ಲ. ಆದರೆ ಒಂದು ವಸ್ತು ಅದ, ಅದು ಎಲ್ಲದರ ಮೂಲ ಅಂತ ನಾವು ಏನು ಹೇಳ್ತಾ ಇದ್ದೀವಿ, ಅಂಥದೊಂದು ವಸ್ತು ಅದ. ಆ ವಸ್ತುವೇ ಪರವಸ್ತು, ಸತ್ಯ. ಅದಕ್ಕೆ ಅವಯವ ಇಲ್ಲ.
ಅದಕ್ಕೆ ಕಾಲಿಲ್ಲ, ಕೈ ಇಲ್ಲ, ಮೂಗಿಲ್ಲ, ಮುಖ ಇಲ್ಲ, ಯಾವುದಿಲ್ಲ. ಅದು ಅವಯವಗಳನ್ನು ಕೂಡಿಸಿ ಆದದ್ದಲ್ಲ, ಸುಮ್ಮನೆ ಇರೋದು. ನಿರವಯವ ಅಂತ ಅದಕ್ಕೆ ಕರಿತೇವೆ. ಸಾವಯವ, ನಿರವಯವ. ಈಗ ಮ್ಯಾಥಮೆಟಿಕ್ಸ್ದಾಗ, ಲೈನಿಯರ್ ಮ್ಯಾಥಮೆಟಿಕ್ಸ್ದಾಗ ಒಂದು ತ್ರಿಕೋನ ಅಂತೇವಿ, ಸಾವಯವ. ಪಂಚಕೋನ ಸಾವಯವ, ಚೌಕೋನ ಸಾವಯವ. ಅವಯವಗಳದಾವ. 4 ಅವಯವ ಕೂಡಿದರೆ ಚೌಕೋನ ಆಗ್ತದೆ, 3 ಅವಯವ ಕೂಡಿದರೆ ತ್ರಿಕೋನ ಆಗ್ತದೆ, 5 ಕೂಡಿದರೆ ಪಂಚಕೋನ ಆಗ್ತದೆ. ಆಗೋದಿಲ್ಲೇನು? ಇವು ಅವಯವಗಳ. ಆದರೆ ತ್ರಿಕೋನ ಅಂದ್ರೆ ರೇಷ ಅಲ್ಲ. ತ್ರಿಕೋನ ಅಂದ್ರೆ ಬರೇ ಕೋನ ಅಲ್ಲ. ತ್ರಿಕೋನ ಅಂದ್ರೆ 3 ರೇಷೆಗಳು ಒಂದು ವಿಶಿಷ್ಟ ರೀತಿಯಲ್ಲಿ ಕೂಡಿಕೊಂಡಿರಬೇಕಾಗ್ತದೆ. ಕೂಡಿದಾಗ ಕಾಣಬರೋದೇ ತ್ರಿಕೋನ. ಆದರೆ ಬಿಡಿಸಿ ನೋಡಿದರೆ ಅಲ್ಲೇನೂ ಇಲ್ಲ, ಬರೇ ರೇಷೆ, ಬರೀ ರೇಷ್. ಆದರೆ ಒಳಗ ಯಾವುದೇ ಇರಲಿ, ಸುಮ್ಮನೆ ಒಂದಿಷ್ಟು ಹಿಂದೆ ಚೌಕೋನ, ಪಂಚಕೋನ, ಯಾವುದಾದರೂ ಸರಿ, ತ್ರಿಕೋನ ಏನಾದರೂ ಸರಿ, ಎಲ್ಲದರ ಹಿಂದೆ ಏನದ ಅಂದ್ರೆ ಒಂದು ಬಿಂದು ಅದೆ. ಬಿಂದು ಪಥ ರೇಷೆ, ರೇಷೆಗಳ ಸಮೂಹ, ಬೇರೆ ಬೇರೆ ಆಕೃತಿಗಳು. ಬಿಂದು ಏನೂ ಅಲ್ಲ. ಬಿಂದುವಿಗೆ ಅವಯವಗಳೇ ಇಲ್ಲ, ಅದು ನಿರವಯವ. ಹಾಗೆ ಮ್ಯಾಥಮೆಟಿಕ್ಸ್ದೊಳಗೆ ಸಂಖ್ಯೆ ಯಾವುದರೇ ತಗೊಳ್ಳಿ, ಸಾವಯವ. ಈಗ 10 ತಗೊಂಡ್ರೆ ಸಾವಯವ. ಯಾಕೆ? 10ಕ್ಕೆ ಭಾಗದಾವ, 10 ಭಾಗದಾವ, 10 ಭಾಗದಾವ. 5 5ರ 2 ಭಾಗದಾವ, 3 3ರ 3 ಭಾಗ ಪ್ಲಸ್ 1 ಅದೆ, 4ರ 2.5 ಭಾಗದಾವ, ಭಾಗದಾವ. ಆದ್ದರಿಂದ ಅದು ಸಾವಯವ. ಆ ಭಾಗಗಳನ್ನು ತೆಗೆದು ಹಾಕಿ ಬಿಟ್ರೆ ಏನು ಉಳಿತದ ಅದು ನಿರವಯವ. 10ರೊಳಗಿಂದ ಎಲ್ಲ ಭಾಗ ಹೀಗೆ ತೆಗೆದು ಬಿಟ್ರೆ ಏನು ಉಳಿತದೆ? ಏನೇನು ಉಳಿಯೋದಿಲ್ಲ, ಶೂನ್ಯ ಉಳಿತದೆ. ಅದೇ ಸತ್ಯ, ಅದು ಸತ್ಯ. ಅದಕ್ಕೆ ಭಾಗ ಇಲ್ಲ. ಇಟ್ ಹ್ಯಾಸ್ ನೋ ಲಿಮ್ಸ್. ಅದಕ್ಕೆ ಭಾಗ ಇಲ್ಲ. ಇಟ್ ಈಸ್ ನಾಟ್ ಮೇಡ್ ಆಫ್ ಪಾರ್ಟ್ಸ್. ಹಾಗೆ ದೇವ ಅನ್ನೋದಕ್ಕೆ ಅವಯವಗಳಿಲ್ಲ. ನಮಗೆ ಅವಯವಗಳದಾವ, ನಮ್ಮ ದೇಹಕ್ಕೆ ಅವಯವಗಳದಾವ. ಆದರೆ ಈ ಅವಯವಗಳೆಲ್ಲ ಬಿಚ್ಚಿಗೋತು 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 ಹೋದಂಗೆ ಕೊನೆಗೆ ನಾ ಉಳಿತೇನೆ, ಎಲ್ಲ ಮರೆಯಾಗಿರ್ತಾವ. ನಾನು ಶೂನ್ಯ, ನಾನೇ ದೇವರು. ಎಷ್ಟು ಮಜಾ ಅದ. ಈಗ ಮೈ ಅದ, ಮೈಗೆ ಅವಯವ, ನನ್ನ ಕೈಯ, ನನ್ನ ಕಾಲ, ನನ್ನ ಮುಖ, ಯಾವ್ಯಾವುದೋ ನನ್ನದ ಅಂತೇವಿ, ಅದ ನಾನಲ್ಲ. ಅಲ್ವೇನು ಹೇಳಿ? ಇಫ್ ಐ ಸೇ ದಟ್ ದಿಸ್ ಟೇಬಲ್ ಈಸ್ ಮೈನ್, ದೆನ್ ದ ಟೇಬಲ್ ಈಸ್ ನಾಟ್ ಹೈ. ಹೌದಲ್ಲ ಹೇಳಿ? ಟೇಬಲ್ ನಂದು ಅಂತ ಹೇಳಿದ್ರೆ ಟೇಬಲ್ ನಾ ಅಲ್ಲಂತೆ ಅರ್ಥ. ಹಾಗೆ ದೇಹದ ಅವಯವ ನಂದು, ನನ್ನ ಕೈಯ ಇದು, ನನ್ನ ಕೈಯ ಉದ್ದದ, ನನ್ನ ಕೈಯ ಗಿಡ್ಡದ ಅಂತ ಹೇಳುವಾಗ ನನ್ನದು ಅಂತ ಬಳಸ್ತೇವೆ. ಯಾವುದು ನನ್ನದೋ ಅದು ನಾನು ಅಲ್ಲ. ಇದ ಸೂತ್ರ. ಮ್ಯಾಥಮೆಟಿಕ್ಸ್ದಾಗಿರೋದಿಲ್ಲ, ಇನ್ನು ಸೂತ್ರಗಳು ಫಿಸಿಕ್ಸ್ದಲ್ಲಿ ಇರ್ತಾವ. ಬಹಳ ಅದ್ಭುತವಾದದ್ದು. E=mc² ಸೂತ್ರ. ಹಂಗೆ ಇಲ್ಲೊಂದು ಸತ್ಯದ ಸೂತ್ರ, ಆತ್ಮದ ಸೂತ್ರ. ಯಾವುದು ನನ್ನದಂತ ನನಗೆ ಅನಿಸ್ತದ ಅದು ನಾನು ಅಲ್ಲ. ಹಾಗೆ ಅವಯವಗಳೆಲ್ಲ ನಮ್ಮೂ ಅನಿಸ್ತವ. ಆದ್ದರಿಂದ ಅವಯವಗಳು ಯಾವುವು ನಾನು ಅಲ್ಲ. ನಾನು ಕಣ್ಣಲ್ಲ, ಕೈಯಲ್ಲ, ಯಾವುದಲ್ಲ, ನಾನು ನಾನೇ.
ಯಾವ್ಯಾವುದು ನಾನು ಅಲ್ಲ ಅಂತೇವಿ ಅಥವಾ ನನ್ನದ ಅಂತೇವಿ ಅವುಗಳನ್ನು ಸರಿಸಿಬಿಟ್ರೆ ಉಳಿಯೋದು ಯಾವುದು? ಅದು ಏನಂತ ಹೇಳಬಾರದು. ಇಟ್ ಈಸ್ ಇಂಡಿಸ್ಕ್ರೈಬಬಲ್, ಕೆನಾಟ್ ಪುಟ್ ಇನ್ ಟು ವರ್ಡ್ಸ್. ಅಲ್ಲವೇನು ಹೇಳಿ? ಅದನ್ನ ಶಬ್ದದಾಗ ಇಡಕ್ಕೆ ಬರುವುದಿಲ್ಲ, ವರ್ಣಿಸಕ್ಕೆ ಬರುವುದಿಲ್ಲ. ಆದರೆ ನಾನು ಉಳಿತೇನೆ, ಇದು ಹೋಗ್ತದೆ. ನಿರವಯವ ಉಳಿತದೆ, ಸಾವಯವ ಮರೆಯಾಗ್ತದೆ. ಆ ನಿರವಯವವೇ ಸತ್ಯ, ಅದು ನಾನು. ಎಲ್ಲರೂ ಅಷ್ಟೇ. ನಿಮ್ಮಷ್ಟಕ್ಕೆ ನೀವು ಇದನ್ನೆಲ್ಲ ಬಿಡಿಸಿ 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 ನೋಡ್ಕೋತು ಆದರೆ ಏನದ? ನೀವು ಪುರುಷರು, ಇವರು ಸ್ತ್ರೀಯರು ಅಂತ ನಾವು ಕರಿತೇವೆ. ಯಾವುದು ನಾನಲ್ಲವೋ ಅದು ಪುರುಷ, ಯಾವುದು ನಾನಲ್ಲವೋ ಅದು ಸ್ತ್ರೀ. ಯಾಕೆ? ದೇಹ ಅವಯವಗಳು ಸ್ತ್ರೀ ಪುರುಷ. ದೇಹ ಅವಯವಗಳು ನಾನು ಅಲ್ಲಾದ ಬಳಿಕ, ಸಾವಯವನೇ ಅಲ್ಲಾದ ಬಳಿಕ, ಅವು ನನ್ನವೂ ಆದ ಬಳಿಕ ನಾನಲ್ಲ. ಆದ್ದರಿಂದ ನಾನು ಪುರುಷ, ನಾನು ಸ್ತ್ರೀ ಅಲ್ಲ. ಎಷ್ಟು ಮಜಾ ಇಲ್ಲ. ಜೀರೋ ಅನ್ನೋದು ಬೆಸನೂ ಅಲ್ಲ, ಸರಿನೂ ಅಲ್ಲ. ಹೌದಲ್ಲ ಹೇಳಿ? ಎರಡಲ್ಲ, ಮೂರಲ್ಲ. ಅದು ಬೆಸ ಅಲ್ಲ, ಸರಿ ಅಲ್ಲ. ಅದು ಅದೇ. ಯಾವುದೇ ಸಂಖ್ಯೆ ತಗೊಳ್ಳಿ, ಬೆಸಾರೇ ಇರಬೇಕು ಅಥವಾ ಮತ್ತೇನು ಸಮಾರೇ ಇರಬೇಕು. ಬೆಸಾರೇ ಇರಬೇಕು, ಸಮಾರೇ ಇರಬೇಕು. ಆದರೆ ಇಲ್ಲೊಂದದ ಜೀರೋ, ಅದು ಬೆಸನೂ ಅಲ್ಲ, ಸಮಾನೂ ಅಲ್ಲ. ಹಾಗೆ ಮನುಷ್ಯ ಪುರುಷ ಇರಬಹುದು, ಸ್ತ್ರೀ ಇರಬಹುದು. ಆತ್ಮ ಇದು ಪುರುಷನೂ ಅಲ್ಲ, ಸ್ತ್ರೀನೂ ಅಲ್ಲ, ಬೆಸನೂ ಅಲ್ಲ, ಸಮನೂ ಅಲ್ಲ. ಅದು ಅದೇ. ಹಾಗೆ ಆತ್ಮ, ಹಾಗೆ ದೇವ. ಅವಯವಗಳೇ ಇಲ್ಲವನ ಸಣ್ಣವದನಂತ ಹೇಳೋದು ಹೇಗೆ? ಎಲ್ಲಿ ಅವಯವಗಳಿರ್ತಾವ ಅಲ್ಲಿ ಹೋಲಿಕೆ ಇರ್ತದ. ಹೋಲಿಕೆ ಇದ್ದಲ್ಲಿ ದೊಡ್ಡದು ಸಣ್ಣದು ಆಗ್ತದೆ. ಆವಾಗ ಸಣ್ಣದು ದೊಡ್ಡದು ಆಗ್ತದೆ. ಅವಾಗ ಒಳಗೆ ಹೊರಗೆ ಇರ್ತದೆ, ಬಲಕ್ಕೆ ಎಡಕ್ಕೆ ಇರ್ತದೆ. ದೇವರು ಎಲ್ಲೆ? ನಾನು ಅಂತ ಎಲ್ಲೆ? ಸುಮ್ಮನೆ ಮೇಲೆ ಮೇಲೆ ವ್ಯವಹಾರ ಇದೆ. ಆದರೆ ನೈಜವಾಗಿ ಪ್ರಯೋಗ ಮಾಡಿ ನಾವು ಒಳಗೆ ಹೊಕ್ಕು ನೋಡಿದರೆ ವಸ್ತು ವಸ್ತುವೇ. ಜಸ್ಟ್ ಇಟ್ ಎಕ್ಸಿಸ್ಟ್. ವಸ್ತು ವಸತೆ, ವಸ್ತು ಸುಮ್ಮನೆ ಇಟ್ ಜಸ್ಟ್ ಎಕ್ಸಿಸ್ಟ್. ಇದೇನಲ್ಲ, ಸುಮ್ಮನೆ ಎಕ್ಸಿಸ್ಟೆನ್ಸ್, ಸುಮ್ಮನೆ ಇರುವಿಕೆ. ಅದಕ್ಕೆ ದೇವರು ದೇವರು ಅಂತ ಕರೀತಾರೆ. ಇಂಥ ದೇವರು ನಿರವಯವ. ನಿರವಯವ ಏನಂತ ವರ್ಣಿಸೋದು ಹೇಳಿ? ಸಾವಯವವನ್ನು ನಾವು ಪ್ರೀತಿಸ್ತೇವೆ, ಆದರೆ ನಿರವಯವನ್ನು ನಾವು ಅನುಭವಿಸ್ತೇವೆ. ಹಾಗೆ ಅನುಭವಿಸುವಂಥ ನಿರವಯವದ ಪ್ರೇಮದಲ್ಲ, ಅದಕ್ಕೆ ಭಕ್ತಿ ಅಂತ ಕರೀತಾರೆ. ಅದು ಭಕ್ತಿ. ಬರೇ ಮುಖ ನೋಡಿದ್ದ ಭಕ್ತಿ ಅಲ್ಲ, ಮೈ ಮಾಟ ನೋಡಿದ್ದ ಭಕ್ತಿ ಅಲ್ಲ, ಅವಯವ ನೋಡಿದ ಭಕ್ತಿ ಅಲ್ಲ, ನಿರವಯವ ಭಕ್ತಿ ಅದ. ಈಗ ತಾವೆಲ್ಲ ಇದ್ದೀರಿ, ಏನನ್ನ ಪ್ರೀತಿಸ್ತೀರಿ? ಅತ್ಯಂತ ಪ್ರೀತಿಯ ವಸ್ತು ಯಾವುದು? ನೀವ ಅಲ್ಲವೇ? ಅತ್ಯಂತ ಪ್ರೀತಿಯ ವಸ್ತು ಈ ವಿಶ್ವದೊಳಗೆ ಏನಾದರೂ ಇದ್ರೆ ಯಾವುದು? ನೀವೇ. ನೀವೇ. ನತೋ ಸರ್ವಸ್ಯ ಕಾಮಾಯ ಸರ್ವಂ ಪ್ರಿಯಂ ಭವತೆ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ನತೋ ಸರ್ವಸ್ಯ ಕಾಮಾಯ ಸರ್ವಂ ಪ್ರಿಯಂ ಭವತೆ. ಆತ್ಮನಸ್ತು ಕಾಮಾಯ. ಎಲ್ಲ ಪ್ರಿಯ ಯಾಕಾಗ್ತದೆ? ನನಗಾಗಿ ಅದ ಅಂತ ಪ್ರಿಯವಾಗ್ತದ, ನಾನು ಅದೇನಿ ಅಂತ ಪ್ರಿಯವಾಗ್ತದ. ನನ್ನ ಪ್ರೇಮ ಅದು ಮುಖ್ಯ. ಎಲ್ಲದರ ಮೂಲ ಇರೋದು ನಾನು ನಾನು ಅನ್ನೋದೇ ಒಂದು ಪ್ರೇಮದ ರೂಪ. ಅದು ದೇಹ ಅಲ್ಲ, ಮನಸ್ಸಲ್ಲ,
ಬುದ್ಧಿಯಲ್ಲ, ಬರೇ ನಾನು ನನ್ನಿಂದ ಅಗಲಲಿಕ್ಕೆ ಆಗೋದಿಲ್ಲ. ನನ್ನ ಕೈಕಾಲಗಳಿಂದ ನಾನು ಅಗಲಬಹುದು, ಕೈ ತೆಗಿಬಹುದು, ನಾನು ಉಳಿತೇನೆ, ಕಾಲು ತೆಗಿಬಹುದು, ಉಳಿತೇನೆ, ನಾಳೆ ಎದೆ ತೆಗೆದ ಕಡೆ ಕೆಡಬಹುದು, ನಾನು ಉಳಿತೇನೆ, ಉಳಿಯೋದು ಉಳಿತದ, ಸರಿಯೋದು ಸರಿತದ, ಉಳಿದದ್ದೇ ಸತ್ಯ. ಅದು ಆತ್ಮ, ಅದು ಅದೇ. ಆದರೆ ಹೀಗೆ ಅಂತ ಹೇಳಲಿಕ್ಕಾಗೋದಿಲ್ಲ, ಹಾಗೆ ದೇವರನ್ನು ವರ್ಣಿಸಲಿಕ್ಕಾಗೋದಿಲ್ಲ. ಅಪ್ರಮಾಣ. ಅದಕ್ಕೆ ಎಲ್ಲರೂ ಹೇಳಿದರು, ಬಸವಣ್ಣವ್ರು ಹೇಳಿದರು, ಏನು ಹೇಳಲಿ ಕೇಳಿದರು. ಒಬ್ರು ಬಸವಣ್ಣವ್ರಿಗೆ ಹೇಳಿ, ಆ ಆತ್ಮ ಕೂಡಲ ಸಂಗಮ ಹೆಂಗದೆ? ಅವರು ಹೇಳಿದರು, ಕೂಡಲ ಸಂಗಮ ಅದೇ. ಇನ್ಯಾ ಶಬ್ದ ಮುಗ್ಧವಾದುದೇನೆಂಬೆನಯ್ಯ, ಕೊನೆ ವಚನ ಇದು ಅವ್ರದ್ದು. ಶಬ್ದ ಮುಗ್ಧವಾದುದನ್ನು ಏನೆಂಬೆನಯ್ಯ, ಏನಂತ ಹೇಳಲಿ? ಅಲ್ಲಿ ಶಬ್ದ ನಿಂತು ಹೋಗ್ತದೆ. ಎಲ್ಲ ಶಬ್ದ ಇರೋದು ಇವಾಗ, ಅಲ್ಲಿ ಶಬ್ದ ನಿಂತು ಹೋಗ್ತದೆ. ಅಲ್ಲೇ ಅಲ್ಲಮಹಾಪ್ರಭು ಹೇಳ್ತಾನೆ, ಪರಮಾತ್ಮ ಅಂದ್ರೆ ಏನು? ಭವಿ. ಎಷ್ಟು ಚಂದ ಶಬ್ದ ಬಳಸ್ಯಾನ. ಭವಿ ಅಂದ್ರೇನು? ಭವತೆ, ಸದಾ ಭವತೆ, ಸದಾ ಅಸ್ತೆ ಭವಿ. ಯಾವಾಗಲೂ ಇರೋದು ಅದು ಭವಿ, ಯಾವಾಗಲೂ ಇರೋದು, ಸದಾ ಇರೋದು, ಯಾವುದರ ಮೇಲೆ ಯಾವುದರ ಪ್ರಭಾವವೂ ಇಲ್ಲ. ಅದು ದೇವ ಗುಹೇಶ್ವರ, ಅದು ಕೂಡಲ ಸಂಗಮ. ಶಬ್ದ ಅಷ್ಟು ಚಂದಿಲ್ಲ. ಕೂಡಲ ಸಂಗಮ ಅಂದರೆ ಎಲ್ಲ ಕೂಡಿ ಹೋದ ಬಳಕ. ಅವಾಗ ನಾನು ಇಲ್ಲ, ನೀವು ಇಲ್ಲ, ಎಲ್ಲ ಕೂಡಿ ಹೋದ ಬಳಕ ಕೂಡಲ. ಏನು ಉಳ್ದದ ಹೇಳಿ? ಸಾಗರದ ಏನದ? ಯಥಾ ನದ್ಯ ಸ್ಯಂದಮಾನ ಸಮುದ್ರೇ ಅಸ್ತಂ ಗಚ್ಚಂತಿ ನಾಮ ರೂಪೇ ವಿಹಾಯ ತಥಾ ವಿದ್ವಾನ್ ನಾಮ ರೂಪಾದ್ ವಿಮುಕ್ತಃ ಅಸ್ತಂ ಗಚ್ಚಂತಿ. ಎಷ್ಟು ಚಂದದ. ನಮಸ್ಕಾರ.